ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 24ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕಾಮನೆಗಳು ಸಂಕಲ್ಪದಿಂದಾನೇ ಉತ್ಪತ್ತಿಯಾಗೋದು ಅನ್ನೋದನ್ನ ತಿಳ್ಕೊಂಡ್ವಿ. ಯಾಕಂದರೆ ಸಂಕಲ್ಪ ಬಂದಾಗಲೇ ಅದರಲ್ಲಿ ಆಸಕ್ತಿ ಅನ್ನೋದು ನೆಕ್ಸ್ಟ್ ಬರೋದು, ಆಸಕ್ತಿಯಿಂದನೇ ಕಾಮನೆಗಳು ಜಾಸ್ತಿ ಆಗೋದು ಅನ್ನೋದನ್ನ ತಿಳ್ಕೊಂಡ್ವಿ. ಅದಕ್ಕೆ ಸಂಕಲ್ಪನೇ ಮೂಲ ಕಾರಣ. ಮತ್ತು ಕಾಮನೆಗಳು ಹೇಗಿರುತ್ತೆ, ಅದರ ನಿಶ್ಶೇಷ ತ್ಯಾಗ ಅಂತಂದರೆ ಏನು ಅನ್ನೋದನ್ನ ಕೂಡ ತಿಳ್ಕೊಂಡ್ವಿ. ಕಾಮನೆಗಳು ಅಂತಂದರೆ ಅದರಲ್ಲಿ ಎಲ್ಲನೂ ಬಂದ್ಬಿಡುತ್ತೆ. ಈ ಲೋಕದ್ದು, ಪರಲೋಕದ್ದು, ಸ್ವರ್ಗ ಬೇಕು ಅಥವಾ ಅದರ ಫಲಾಪೇಕ್ಷೆಗಳು, ಆಸೆ, ವಾಸನೆ ಏನೇನಿದೆಯೋ ಅದೆಲ್ಲವೂ ಅದರಲ್ಲಿ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ನಾವು ಕಂಪ್ಲೀಟಾಗಿ ಒಂದು ಸ್ವಲ್ಪನೂ ಒಂದೇ ಒಂದು ಡ್ರಾಪ್ ಅಷ್ಟು ಇರಬಾರ್ದು, ಆ ರೀತಿ ಕಂಪ್ಲೀಟಾಗಿ ಹೊರಟೋಗ್ಬಿಡಬೇಕು. ಅದಕ್ಕೆ ಎಕ್ಸಾಂಪಲ್ ತುಂಬ ಚೆನ್ನಾಗಿ ಕೊಟ್ಟಿದ್ರು. ತುಪ್ಪವನ್ನು ಇಟ್ಟಿರ್ತೀವಲ್ವ, ಅಥವಾ ತುಪ್ಪದ ಪಾತ್ರೆ ಇರುತ್ತಲ್ವ, ಆ ತುಪ್ಪವನ್ನು ಪಾತ್ರೆಯಿಂದ ಕಂಪ್ಲೀಟಾಗಿ ತೆಗೆದ್ರೂ ಅದರಲ್ಲಿ ಹೇಗೆ ಜಿಡ್ಡು ಉಳ್ಕೊಂಡಿರುತ್ತೆ. ಆಮೇಲೆ ಆ ಜಿಡ್ಡು ಹೋಗಬೇಕು ಅಂದರೆ ಏನು ಮಾಡ್ತೀವಿ, ಬಿಸಿ ನೀರು ಹಾಕಿ ಅದನ್ನು ಕ್ಲೀನಾಗೆಲ್ಲ ಕ್ಲೀನ್ ಮಾಡಿ ಸೋಪ್ ಹಾಕಿ ಆಮೇಲೆ ವಾಶ್ ಮಾಡ್ತೀವಲ್ವ, ಆವಾಗ ಅದು ಕಂಪ್ಲೀಟಾಗಿ ಹೋಗುತ್ತೆ. ಆ ರೀತಿ ಅಂದರೆ ಹೋಗೋದೇ ಇಲ್ಲ ಅಂತಲ್ಲ, ಬಟ್ ಇರುತ್ತೆ, ಅದನ್ನು ಕ್ಲೀನ್ ಮಾಡಬೇಕು ಕಂಪ್ಲೀಟಾಗಿ. ಆ ರೀತಿ. ಮತ್ತು ಕರ್ಪೂರದ ಡಬ್ಬಿ ಇರುತ್ತಲ್ಲ, ಅದರಲ್ಲಿ ಕರ್ಪೂರ ಇಟ್ಟಿದ್ದಾಗ ಅದನ್ನು ತೆಗೆದ್ರೂ ಕೂಡ ಅದರ ವಾಸನೆ ಹೋಗೋದಿಲ್ಲ. ಅದನ್ನು ವಾಸನೆ ತೆಗಿಬೇಕು ಅಂದರೆ ತುಂಬ ಅದನ್ನು ತೊಳಿತಾ ಇರಬೇಕು, ಬಿಸಿಲಲ್ಲಿ ಒಣಗಿಸ್ಬೇಕು, ಅದೆಲ್ಲ ಮಾಡಬೇಕು, ಆವಾಗ ಅದು ಕಂಪ್ಲೀಟಾಗಿ ಹೋಗುತ್ತಲ್ವ. ಆ ರೀತಿ ಹೇಗೆ ಆ ವಾಸನೆ ಅನ್ನೋದು ಉಳ್ಕೊಂಬಿಡುತ್ತೋ ಅದೇ ರೀತಿ ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ, ತ್ಯಾಗ ಮಾಡಿಬಿಟ್ಟಿದ್ದೀವಿ, ನಮ್ಮಲ್ಲಿ ಕಾಮನೆಗಳೇ ಇಲ್ಲ ಅಂತಂದರೂ ಕೂಡ ಒಳಗಡೆ ಎಲ್ಲೋ ಅದು ಉಳ್ಕೊಂಬಿಟ್ಟಿರುತ್ತೆ. ಅದರ ಅಂಶ, ಸೂಕ್ಷ್ಮವಾದ ಅಂಶ ಉಳ್ಕೊಂಡಿರುತ್ತೆ. ಆ ಸೂಕ್ಷ್ಮವಾದ ಅಂಶವನ್ನೂ ಕೂಡ ತೆಗೆಯೋದಿದೆಯಲ್ಲ, ತ್ಯಾಗ ಮಾಡೋದಿದೆಯಲ್ಲ, ಅದನ್ನು ಕಾಮನೆಯ ನಿಶೇಷ ತ್ಯಾಗ ಅಂತ ಹೇಳೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಮನಸ್ಸಿನ ಮೂಲಕ ಇಂದ್ರಿಯ ಸಮುದಾಯವನ್ನು ಚೆನ್ನಾಗಿ ನಿಗ್ರಹಿಸುವುದು ಅಂದರೆ ಅರ್ಥ ಏನು? ಈಗ ಮನಸ್ಸಿನ ಮೂಲಕ, ಮನಸ್ಸೇ ಇದನ್ನು ಮಾಡಬೇಕು ಅಂತ ಹೇಳ್ತಾ ಇರೋದು. ಇಂದ್ರಿಯ ಸಮುದಾಯ, ಈಗ ನಮಗಿರುವಂಥ ಇಂದ್ರಿಯಗಳು ಗೊತ್ತು, ಅದರ ಕೆಲಸಗಳೇನು ಅಂತ ಗೊತ್ತು, ಅದರ ವಿಷಯಗಳೆಲ್ಲಿರುತ್ತೋ ಅಲ್ಲಿ ಓಡ್ತಾ ಇರುತ್ತೆ ಇಂದ್ರಿಯಗಳು. ಅದನ್ನು ಮನಸ್ಸಿನ ಮೂಲಕ ತಡೆದಿಟ್ಕೋಬೇಕು ಅಂತ ಹೇಳಿದ್ದಾರೆ. ಅದು ಹೇಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಉತ್ತರ ಏನು ಅಂತಂದರೆ, ಇಂದ್ರಿಯಗಳ ಸ್ವಭಾವ ಏನು ಅಂತಂದರೆ ವಿಷಯಗಳಲ್ಲಿ ಅದು ವಿಚರಣೆ ಮಾಡ್ತಾ ಇರುತ್ತೆ. ಕಣ್ಣಿಗೆ ಏನು ಇಷ್ಟನೋ ಆ ವಿಷಯಗಳ ಕಡೆ ಹೋಗುತ್ತೆ, ಕಿವಿಗೇನಿಷ್ಟನೋ ಆ ವಿಷಯಗಳ ಕಡೆ ಹೋಗುತ್ತೆ, ಈ ರೀತಿ ಓಡ್ತಾನೇ ಇರುತ್ತೆ. ಆದರೆ ಯಾವಾಗ ಮನಸ್ಸು ಇದರ ಜೊತೆ ಸೇರ್ಕೊಳ್ಳುತ್ತೋ, ಇದರ ಜೊತೆ ಇರುತ್ತೋ, ಆಗಲೇ ಅವು ಯಾವುದೇ ವಿಷಯವನ್ನು ಗ್ರಹಿಸೋದಕ್ಕೆ ಸಮರ್ಥವಾಗುತ್ತೆ. ಈಗ ನೋಡಿ, ಕಣ್ಣು ನೋಡ್ತಾ ಇರುತ್ತೆ, ಅಲ್ಲಿ ಮನಸ್ಸಿದ್ದಾಗ ಮಾತ್ರ ಆ ವಿಷಯವನ್ನು ಗ್ರಹಿಸ್ಕೊಳ್ಳೋದಕ್ಕಾಗೋದು. ಅದಕ್ಕೆ ಮನಸ್ಸು ಬೇರೆ ಕಡೆ ಇದ್ದಾಗ ಕಣ್ಣು ನೋಡಿದ್ರೂ ಕೂಡ ನಾವು ನೋಡಿದ್ದು ನಮಗೆ ಗ್ರಹಿಸೋದಕ್ಕಾಗೋದಿಲ್ಲ. ಈಗ ಎಕ್ಸಾಂಪಲ್ಗೆ ನಾವೆಲ್ಲೋ ಹೋಗ್ತಾ ಇರ್ತೀವಿ, ನಾವು ಮನಸ್ಸಲ್ಲಿ ಎಲ್ಲೋ ಬೇರೆ ಕಡೆ ಯೋಚನೆ ಮಾಡಿಕೊಂಡು ಯಾವುದೋ ವಿಷಯದಲ್ಲಿ ಮುಳುಗಿರುತ್ತೆ ಆ ಮನಸ್ಸು ಅಂತ ಇಟ್ಕೊಳ್ಳಿ. ಅಲ್ಲಿ ನೋಡೋ ಕಡೆ ಮನಸ್ಸಿರೋದಿಲ್ಲ. ಆಗ ನಮ್ಮ ಮುಂದೆ ನಮಗೆ ಗೊತ್ತಿರೋರು ಯಾರೋ ಒಬ್ಬರು ಪಾಸ್ ಆದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಅವರು ನಮ್ಮನ್ನು ಕರೆದು ಮಾತಾಡಿಸ್ತಾರೆ, ಆವಾಗ ನಮಗೆ ಮನಸ್ಸು ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಆವಾಗ ನಮಗೆ ಮುಂದಗಡೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಓ ನೀವಾ, ನನಗೆ ಗೊತ್ತೇ ಆಗಲಿಲ್ಲ, ನಾನು ಎಲ್ಲೋ ಮುಳುಗೋಗಿದ್ದೆ ಯೋಚನೆಯಲ್ಲಿ ಅಂತ ಹೇಳ್ತೀವಿ. ಅಂದರೆ ಏನು ಅರ್ಥ, ಆ ಮನಸ್ಸು ಎಲ್ಲಿರುತ್ತೋ ಆ ವಿಷಯವನ್ನು ಗ್ರಹಿಸ್ತಾ ಇರುತ್ತೆ. ಇಲ್ಲಿ ಕಣ್ಣಿಂದ ನಾವು ನೋಡ್ತಾ ಇದ್ರೂ ಕೂಡ ಮನಸ್ಸು ಬೇರೆ ಕಡೆ ಇದ್ದಾಗ ಕಣ್ಣಿನಿಂದ ಅದು ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ಅಂದರೆ ಏನು, ಎಲ್ಲ ಕೆಲಸವನ್ನು ಮನಸ್ಸೇ ಮಾಡೋದು. ಅದಕ್ಕೆ ಮಕ್ಕಳಿಗೆ ಓದಬೇಕಾದ್ರೆ ಗಮನ ಎಲ್ಲೋ ಇದ್ದರೆ, ಅಂದರೆ ಏನು, ಮನಸ್ಸೆಲ್ಲೋ ಇದ್ದರೆ ಓದಿದ್ದು ತಲೆಗೋಗಲ್ಲ ಅಂತ ಹೇಳೋದು ನಾವು. ಅದಕ್ಕೆ ಮನಸ್ಸಿಟ್ಟು ಓದು, ಗಮನ ಇಟ್ಟು ಓದು ಅಂತ ಹೇಳ್ತೀವಲ್ವಾ ಅಂತ ಅರ್ಥ. ಅಂದರೆ ಏನು, ಮನಸ್ಸು ಇದರ ಜೊತೆ ಇದ್ದಾಗ ಅದು ಯಾವುದೇ ವಿಷಯವನ್ನು ಗ್ರಹಿಸೋದಕ್ಕೆ ಸಮರ್ಥವಾಗಿರುತ್ತೆ. ಒಂದು ವೇಳೆ ಮನಸ್ಸೇನಾದರೂ ದುರ್ಬಲವಾಗಿದ್ದರೆ, ಇಲ್ಲಿ ನೋಡಿ, ಮನಸ್ಸು ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ ಮನಸ್ಸು ಹೇಳಿದಾಗ ಇಂದ್ರಿಯಗಳು ಕೇಳಬೇಕೆ ಹೊರತು ಇಂದ್ರಿಯಗಳು ಹೇಳಿದಾಗ ಮನಸ್ಸು ಕೇಳೋ ಹಾಗಿರಬಾರ್ದು. ಆದರೆ ಒಂದು ವೇಳೆ ಮನಸ್ಸೇನಾದರೂ ದುರ್ಬಲವಾಯಿತು ಅಂತಂದರೆ ಈ ಇಂದ್ರಿಯಗಳು ಏನು ಮಾಡ್ತವೆ ಅಂದರೆ ಅದನ್ನು ಬಲವಂತವಾಗಿ ತಮ್ಮ ಜೊತೆಗೆ ಎಳ್ಕೊಂಡು ಹೋಗುತ್ತೆ. ಈಗ ಮನಸ್ಸಿಗೆ ಇಷ್ಟ ಇರೋದಿಲ್ಲ, ನಾನು ಅದನ್ನು ನೋಡೋದಿಲ್ಲ ಅಂತ ಕೂತ್ಕೊಂಡಿರುತ್ತೆ.
ಆದರೆ ಮನಸ್ಸು ಸ್ಟ್ರಾಂಗ್ ಇಲ್ಲ ಅಂದರೆ ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಸುಮ್ಮನೆ ಇರಬೇಕದು, ಆ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ. ಆದರೆ ಮನಸ್ಸು ದುರ್ಬಲವಾಗಿದ್ದರೆ ಏನು ಮಾಡುತ್ತೆ, ಆ ಇಂದ್ರಿಯಗಳಿದ್ರ ಮೇಲೆ ಅಧಿಕಾರ ಚಲಾಯಿಸುತ್ತೆ. ಬಾ ನೀನು ನೋಡು ಬಾ ಅಂತ ಅಂದ್ಬಿಟ್ಟು ಆವಾಗ ಏನಾಗುತ್ತೆ, ಮನಸ್ಸು ಹೋಗ್ಬಿಡುತ್ತೆ ಅದ್ರ ಜೊತೆಗೆ, ಆಯಿತಾ. ಆದರೆ ನಿರ್ಮಲವಾಗಿರುವಂತಹ ನಿಶ್ಚಯಾತ್ಮಿಕ ಬುದ್ಧಿಯ ಸಹಾಯದಿಂದ ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಅದು ಪಟ್ಟು ಹಿಡಿದು ಕೂತ್ಕೋಬೇಕದು, ಆಯಿತಾ. ನಿಶ್ಚಯಾತ್ಮಿಕ ಬುದ್ಧಿ ಇರಬೇಕು. ಇಲ್ಲ ನಾನು ಅದನ್ನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ನಾನು ಮಾಡೋದಿಲ್ಲ ಅಂತ ಆ ರೀತಿ ಸ್ಟ್ರಿಕ್ಟ್ ಆಗಿರಬೇಕು. ಯಾವಾಗ ಮನಸ್ಸನ್ನು ಏಕಾಗ್ರ ಮಾಡೋದಕ್ಕೆ ಶುರು ಮಾಡುತ್ತೋ, ಬುದ್ಧಿ ಇದಕ್ಕೆ ಸಹಾಯ ಮಾಡಬೇಕು ಮನಸ್ಸಿಗೆ, ನೀನು ಮಾಡಬಾರ್ದು ಅಂತ, ಆಗ ಮನಸ್ಸು ಅದನ್ನು ಸ್ಟ್ರಾಂಗಾಗಿ ತಗೊಂಡು ಆ ಏಕಾಗ್ರತೆಯಿಂದ ಮಾಡ್ತಾಗ ಮನಸ್ಸಿನ ಸಹಯೋಗ ಸಿಗದೇ ಇರೋದ್ರಿಂದ ಇವು ಅಂದರೆ ಈ ಇಂದ್ರಿಯಗಳು ಅವುಗಳ ವಿಷಯಗಳಲ್ಲಿ ವಿಚರಣೆ ಮಾಡೋದಕ್ಕೆ ಅಸಮರ್ಥವಾಗುತ್ತೆ. ನೋಡಿ, ಈಗ ನಮಗೆ ಗೊತ್ತಾಯ್ತಾ, ನಾನು ಅಂದ್ಕೊಳ್ತೀನಿ ಆದರೆ ಅದನ್ನು ಮಾಡೇ ಬಿಡ್ತೀನಿ ಅಂತ ಹೇಳ್ತೀವಿ. ಆಮೇಲೆ ನಾನು ಅಂದ್ಕೊಳ್ತೀನಿ ನಾನು ಓದಬೇಕು, ನಾನು ಕೇಳಬೇಕು ಅಂತ, ಆದರೆ ಫಿಲಮ್ ಕಡೆಗೆ ಹೊರಟೋಗುತ್ತೆ ಮನಸ್ಸು, ಸೀರಿಯಲ್ ಕಡೆ ಹೊರಟೋಗುತ್ತೆ, ಯಾರೋ ಕರೆದ್ರು ಅಂತ ಹೊರಟೋಗ್ಬಿಡ್ತೀವಿ. ಯಾಕಾಗುತ್ತೆ, ನಮ್ಮ ಮನಸ್ಸು ವೀಕ್ ಇರೋದ್ರಿಂದ. ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರಬೇಕು, ನನ್ನ ಬುದ್ಧಿ ನಿಶ್ಚಲವಾಗಿರಬೇಕು, ಅಂದರೆ ನಿಶ್ಚಯಾತ್ಮಿಕ ಬುದ್ಧಿ ಇರಬೇಕು. ಇಲ್ಲ ನಾನು ಮಾಡಲೇಬೇಕು, ಯಾರು ಏನು ಮಾಡಿದ್ರೂ ಪರವಾಗಿಲ್ಲ, ನಾನೇನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಬೇಕು ಅನ್ನುವಂಥ ಒಂದು ಏಕಾಗ್ರ ಮನಸ್ಸು ನಮಗಿರಬೇಕು. ಈ ರೀತಿ ಮನಸ್ಸಿನ ಸಹಯೋಗ ಸಿಗದೇ ಇರೋದ್ರಿಂದ ಏನಾಗುತ್ತೆ, ಅವು ತಮಗಿಷ್ಟ ಬಂದಂಥ ವಿಷಯಗಳೆಲ್ಲ ಅದು ತೊಡಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರನೇ 11ರಿಂದ 13ನೇ ಶ್ಲೋಕದವರೆಗೆ ವರ್ಣಾನುಸಾರವಾಗಿ ಧ್ಯಾನ ಯೋಗದ ಸಾಧನೆಗೋಸ್ಕರ ಆಸನದಲ್ಲಿ ಕೂತ್ಕೊಂಡು ಆ ಯೋಗಿ ವಿವೇಕ ಮತ್ತು ವೈರಾಗ್ಯದ ಸಹಾಯದಿಂದ ಮನಸ್ಸಿನ ಮೂಲಕ ಎಲ್ಲ ಇಂದ್ರಿಯಗಳನ್ನು ಸಂಪೂರ್ಣ ಬಾಹ್ಯ ವಿಷಯಗಳಿಂದ ಎಲ್ಲ ರೀತಿಯಿಂದ ಸರ್ವತಾ ಹಿಮ್ಮೆಟ್ಟಿಸ್ಕೊಂಡು ಯಾವುದೇ ಇಂದ್ರಿಯವನ್ನು ಯಾವುದೇ ವಿಷಯದಲ್ಲಿ ಸ್ವಲ್ಪ ಕೂಡ ಹೋಗೋದಕ್ಕೆ ಬಿಡದೆ ಅದನ್ನು ಕಂಪ್ಲೀಟಾಗಿ ಅಂತರ್ಮುಖಗೊಳಿಸ್ಬೇಕು ಅಂತ ಹೇಳಿರೋದು. ಇದನ್ನೇ ಮನಸ್ಸಿನಿಂದ ಇಂದ್ರಿಯ ಸಮುದಾಯವನ್ನು ಚೆನ್ನಾಗಿ ನಿಗ್ರಹಣೆ ಮಾಡೋದು ಅಂತ ಹೇಳಿರುವಂಥದ್ದು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಭಗವಂತ, ಏನೆಲ್ಲ ವಿಷಯಗಳನ್ನು ಹೇಳಿದ್ದಾನೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ನಾವು ಏನೇನು ಮಾಡ್ತಾ ಇದ್ದೀವೋ ಅದರಲ್ಲಿ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ, ಅಥವಾ ನಾವು ಏನು ಮಾಡ್ತಾ ಇರೋದು ಸರಿನೋ ತಪ್ಪು ಅನ್ನೋದೆಲ್ಲ ನಮಗೆ ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಇಂದ್ರಿಯಗಳು ಇಷ್ಟಪಡೋದು ಅದ್ರ ಕೆಲಸ, ಅದು ಓಡೋಗ್ತಾ ಇರುತ್ತೆ. ಆದರೆ ಅದಕ್ಕೆ ಕಡಿವಾಣ ಹಾಕಿ ಇಟ್ಕೋಬೇಕು, ಆ ಮನಸ್ಸು ಆಗಿರಬೇಕು. ಆ ಮನಸ್ಸು ಒಂದು ದೃಢತೆ ಇರಬೇಕು ಆ ಮನಸ್ಸಲ್ಲಿ. ಮತ್ತು ಬುದ್ಧಿ ಕೂಡ ನಿಶ್ಚಯಾತ್ಮಿಕ ಬುದ್ಧಿ ಇರಬೇಕು. ಇಲ್ಲ ನೀನು ಹೀಗೆ ಇರಬೇಕು ಅಂತ ಅದಕ್ಕೆ ಅದು ಸಹಾಯ ಮಾಡಬೇಕು, ಹೇಳ್ಕೊಡ್ಬೇಕು ಅದಕ್ಕೆ. ಸೊ ಮನಸ್ಸು ಯಾವಾಗ ಗಟ್ಟಿಯಾಗಿ ನಾನು ಮಾಡೋದಿಲ್ಲ ಅಂದಮೇಲೆ ಮಾಡೋದಿಲ್ಲ ಅಂತ ಕೂತ್ಕೊಳ್ಳುತ್ತೋ ಆವಾಗ ಇಂದ್ರಿಯಗಳು ತಂತಾನಾಗೆ ಮುದುಡ್ಕೊಂಡು ಸುಮ್ಮನೆ ಇರ್ತವೆ, ಆಯಿತಾ. ಈ ರೀತಿ ಇಂದ್ರಿಯಗಳನ್ನು ಹೊರಗಿಡ ಇರುವಂಥ ವಿಷಯಗಳಿಂದ ಕಂಪ್ಲೀಟಾಗಿ ಕಟ್ ಮಾಡಿ ಅದನ್ನು ಒಳಗಡೆ, ಅಂದರೆ ನಮ್ಮ ಒಳಗಡೆ ಒಂದು ಪ್ರಪಂಚ ಇದೆ, ಆಂತರಿಕ ಪ್ರಪಂಚ ಅಂತ ಹೇಳ್ತೀವಿ, ಆ ಒಂದು ಪ್ರಪಂಚಕ್ಕೆ ಅದನ್ನು ಕರ್ಕೊಂಡು ಹೋಗಬೇಕು. ಅಲ್ಲಿ ಡೀಪಾಗಿ ಅದಕ್ಕೆ ಇಳಿಯೋದಕ್ಕೆ ಬಿಡಬೇಕು. ಇದಕ್ಕೆಲ್ಲ ಕಾರಣ ಮನಸ್ಸನ್ನು ನಾವು ಸ್ಟ್ರಾಂಗಾಗಿ ಇಟ್ಕೊಂಡಿರಬೇಕು. ಈಗ ನಾವು ಯಾವುದೋ ಒಂದನ್ನು ಬಿಟ್ಟಿದ್ದೀವಿ ಅಂತ ಬಿಟ್ಟಿರ್ತೀವಿ, ಆದರೆ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆಯಿಂದ ಏನಾದರೂ ಅದ್ರ ಮೇಲೆ ಪ್ರಭಾವ ಬೀರ್ತು ಅಂತಂದರೆ ತಕ್ಷಣ ಅದು ಕರ್ಗೋಗ್ಬಿಡುತ್ತೆ ಮನಸ್ಸು. ಇಂದ್ರಿಯಗಳು ಹೇಳ್ದಂಗೆ ಕೇಳ್ಬಿಡುತ್ತೆ. ಆದರೆ ಮನಸ್ಸು ಸ್ಟ್ರಾಂಗ್ ಆಗಿರಬೇಕು. ಆಗ ಆ ಇಂದ್ರಿಯಗಳು ಯಾವುದೇ ವಿಷಯದಲ್ಲೂ ಕೂಡ ಹೋಗೋದಕ್ಕೆ ಅದು ಬಿಡೋದಿಲ್ಲ. ಇದನ್ನು ಮನದಿಂದ ಇಂದ್ರಿಯಗಳ ಸಮುದಾಯವನ್ನು ಚೆನ್ನಾಗಿ ನಿಗ್ರಹಣೆ ಮಾಡೋದು ಅಂತಂದರೆ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.